ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. ಯಾವ್ಯಾವ ರೀತಿ ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತ ಎಲ್ಲ ನೋಡ್ತಾ ಹೋಗೋಣ. ಫಸ್ಟು ಇಲ್ಲಿ ಬಿ ಆರ್ ಒ ವೇಕೆನ್ಸಿಗಳನ್ನು ನೋಡ್ತಾ ಹೋದರೆ 899 ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಎಷ್ಟು 899 ಪೋಸ್ಟ್ಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ನೆಕ್ಸ್ಟು ಸ್ಟೋರ್ ಕೀಪರ್ ಟೆಕ್ನಿಕಲಲ್ಲಿ 300 ವೇಕೆನ್ಸಿ ಇದೆ. ಆಪ್ರೇಟರ್ ಕಮ್ಯುನಿಕೇಷನ್ನಲ್ಲಿ 261, ಎಕ್ಸಿಬಿಟಿಂಗ್ ಮೆಷಿನರಿಯಲ್ಲಿ 207, ಎಲೆಕ್ಟ್ರಿಕೇನ್ 79, ಡಸ್ಟ್ಮ್ಯಾನು 42, ಹಿಂದಿ ಟೈಪಿಸ್ಟು 10. ಕ್ವಾಲಿಫಿಕೇಷನ್ ಏನು ಬೇಕು? ಇಲ್ಲಿ ಸ್ಟೋರ್ ಕೀಪರ್ ಟೆಕ್ನಿಕಲ್ ಮತ್ತು ಆಪ್ರೇಟರ್ ಕಮ್ಯುನಿಕೇಷನ್ ಮತ್ತು ಎಕ್ಸಿಕ್ಯೂಟಿವ್ ಮೆಷಿನ್ ಎಲೆಕ್ಟ್ರಿಷಿಯನ್ ಡಸ್ಟ್ಮ್ಯಾನ್ಗೆ SSLC ಪಾಸ್ ಆದರೆ ಸಾಕು. SSLC ಪಾಸ್ ಆದರೆ ಈ ಮೇಲಿನ 1, 2, 3, 4, 5 ವೇಕೆನ್ಸಿಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಆಯಿತಾ, ಈ 5 ಅಪ್ಲಿಕೇಶನನ್ನು. ನೆಕ್ಸ್ಟು ನೀವು ಇಲ್ಲಿ ಹಿಂದಿ ಟೈಪಿಸ್ಟ್ ಏನಿದೆಯಲ್ಲ, ಇದಕ್ಕೆ 12th ಪಾಸ್ ಆಗಿರಬೇಕು. 12th ಅನ್ನೋದು ನೀವು ಪಾಸ್ ಆಗಿರಬೇಕು. ಆಯಿತಾ. 12th ಪಾಸ್ ಆಗದಿದ್ದರೆ ನೀವು ಟೈಪಿಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ. 12th ಪಾಸ್ ಆಗಿದ್ದರೆ ಅದಕ್ಕೂ ನಿಮಗೆ ಚಾನ್ಸ್ ಇರುತ್ತೆ. ಇಲ್ಲಿ ಏಜ್ ಲಿಮಿಟನ್ನು ನೋಡ್ತಾ ಹೋದರೆ ಏಜ್ ಲಿಮಿಟು 18ರಿಂದ 25 ವರ್ಷ. ಇಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ರೆ OBCಗೆ 3 ವರ್ಷ ಮತ್ತು SC STಗೆ 5 ವರ್ಷ ಈ ರೀತಿ ಕೊಟ್ಟಿರ್ತಾರೆ. ನೋಡಿಕೊಂಡು ಹಾಕ್ಕೊಳ್ಬೋದು. ನಿಮ್ಮ ಏಜು ಇನ್ನೂ ಮುಗ್ದಿಲ್ಲ ಅಂತಂದರೆ, ಇಷ್ಟರೊಳಗೆ ಇದೆ ಅಂತಂದರೆ 18ರಿಂದ 30, ಮಿನಿಮಮ್ 30ರೊಳಗಿದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲಿ. ನೆಕ್ಸ್ಟು ಸ್ಯಾಲ್ರಿ ನೋಡ್ತಾ ಹೋದರೆ 25,000ದಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು? 25,000. ಎಷ್ಟರವರೆಗೆ ಇರುತ್ತೆ? 67,000 ರೂಪಾಯಿವರೆಗೂ ಇರುತ್ತೆ. ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇದು ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಆಫ್ಲೈನಲ್ಲಿರುತ್ತೆ. ಆಫ್ಲೈನಲ್ಲಿರುತ್ತೆ. ಪುಣೆಗಿರುತ್ತೆ GRE ಸೆಂಟರ್, ಗ್ರಿಪ್ ಸೆಂಟರಲ್ಲಿ. ಡೇಟ್ ಸ್ಟಾರ್ಟ್ ಯಾವಾಗಾಗಿದೆಯಪ್ಪ ಅಂತಂದರೆ 18 ಏಪ್ರಿಲ್ಗೆ ಸ್ಟಾರ್ಟ್ ಆಗಿದೆ. ಇನ್ನೂ ಯಾರು ಅಪ್ಲಿಕೇಶನ್ನ ಹಾಕಿಲ್ಲ, ಹಾಕ್ಕೊಳ್ಳಿ. ಇವತ್ತೇ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಅಪ್ಲಿಕೇಶನ್ನ ಮಿಸ್ ಮಾಡಬೇಡಿ. 899 ಪೋಸ್ಟ್ ಅಂತಂದರೆ ನಿಮಗೆ ಬೇಕಾಗಿರೋ ಪೋಸ್ಟ್ ಎಷ್ಟು? ಈ 899ರಲ್ಲಿ 1 ಮಾತ್ರ. ಆ ಒಂದನ್ನು ನಿಮ್ಮದಾಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟು ನಿಮಗೇನೇ ಗೊತ್ತಾಗಲಿಲ್ಲ ಅಂತಂದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆಯಿತಾ. ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಹಾಕಬೇಕು. ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾದರೆ ನಾನು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಬೇಕಾದರೆ ಗುಡ್ ಅಂತ ಕಾಮೆಂಟ್ ಮಾಡಿ. ಗುಡ್ ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿ. ನಾನು ಗುಡ್ ಅಂತ ಎಷ್ಟು ಕಾಮೆಂಟ್ ಬರುತ್ತಲ್ಲ ಅದ್ರ ಮೇಲೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ. ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ಚಾನಲ್ ಇರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಅವ್ರ ರೀತಿ ಕೊಯ್ಯಕ್ಕೆ ಹೋಗಲ್ಲ, ಆಯಿತಾ. ಫಸ್ಟ್ ಆಫ್ ಆಲ್ ಎಷ್ಟು ಮಾಹಿತಿ ಇರುತ್ತೆ ಅಷ್ಟು ನಾನು ಮಾಹಿತಿನ ಕೊಡ್ತಾ ಇರ್ತೀನಿ. ಸ್ವಲ್ಪ ಏನೋ ತಪ್ಪಿದ್ರು ಕ್ಷಮಿಸಬೇಕು. ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕಾದರೆ ಅದನ್ನು ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಇಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಕೊಬೋದು. ಯಾವ ರೀತಿ ಹಾಕ್ಬೋದು, ಯಾವ ರೀತಿ ಇಲ್ಲ. ಇದನ್ನೆಲ್ಲ ನೀವು ಕೇಳಿಕೊಂಡು ನೀವು ಇಲ್ಲಿ ನನಗೆ ಹೇಳ್ಬೋದು. ಇಲ್ಲಿ 10th ಆಗ್ಬೋದು. 10th ನೋಡೋಣ, 10th ಇದೆ ಇಲ್ಲ ಅಂತ ನಾನು ಫುಲ್ ನೋಟಿಫಿಕೇಷನ್ ಇನ್ನೂ ನೋಡಿಲ್ಲ. ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಂತ ಇಂಟ್ರೆಸ್ಟ್ ಇದ್ದೀರಲ್ಲ ಅದನ್ನು ನೋಡ್ಕೊಳ್ಳಿ. ನಾನು ಇವತ್ತು ನೋಡಿಕೊಂಡು ಫುಲ್ ನೋಟಿಫಿಕೇಷನ್ ಬಂದಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.